ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ತಿಂಗಳಿಗೆ 45,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಸರ್ಕಾರಿ ಹುದ್ದೆಯ ಡೀಟೇಲ್ಸ್ ತಗೊಂಡ್ಬಂದಿದ್ದೀವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. NAL ಅಂತ ಹೇಳಿದ್ರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ 2 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಸ್ಯಾಲರಿಯನ್ನು ನೋಡಿದರೆ 46,020 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿರುತ್ತೆ. ಯಾವ ಹುದ್ದೆ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಮೆಡಿಕಲ್ ಆಫೀಸರ್ ಹುದ್ದೆ ಇದಾಗಿರುತ್ತೆ. ನೆಕ್ಸ್ಟ್, ಇದರ ಅರ್ಜಿ ಶುಲ್ಕ ಏನಿರುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ನೀವು ಈ ಜಾಬ್ನ ಪಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ ವಾಕ್ ಇನ್ ಇಂಟರ್ವ್ಯೂ ಮುಖಾಂತರ. ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಯಾವುದೇ ರೀತಿಯ ಪರೀಕ್ಷೆ ಏನು ಇರೋದಿಲ್ಲ. ಜಸ್ಟ್ ವಾಕ್ ಇನ್ ಇಂಟರ್ವ್ಯೂನ ಪಾಸ್ ಮಾಡಿ ನೀವು ಜಾಬ್ನ ಪಡ್ಕೋಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಅದಕ್ಕೋಸ್ಕರ ಎಲ್ಲರೂ ಈ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್, ಅರ್ಜಿಯನ್ನು ಹಾಕೊಳ್ಳೋ ಅಗತ್ಯ ಇರೋದಿಲ್ಲ. ಆದರೆ ಅಪ್ಲಿಕೇಶನ್ ಫಾರಮ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ಅದರಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡ್ಕೊಂಡು ನೀವು ವಾಕ್ ಇನ್ ಇಂಟರ್ವ್ಯೂ ದಿವಸ ತಗೊಂಡು ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ನ ಓದ್ಕೊಳ್ಳಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ತಿಳ್ಕೊಳ್ಳೋದಕ್ಕೆ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಎಲ್ಲ ತಿಳ್ಕೊಂಡ ನಂತರನೇ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಿ. ಈ ನೋಟಿಫಿಕೇಶನ್ನು ಮತ್ತು ಅಪ್ಲಿಕೇಶನ್ ಫಾರಮ್ ಎರಡೂ ಕೂಡ ಡೌನ್ಲೋಡ್ ಮಾಡೋದನ್ನು ತಿಳಿಸ್ಕೊಡ್ತೀವಿ. ನೆಕ್ಸ್ಟ್, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲ ಬೇಕಾಗುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಇದಿಷ್ಟನ್ನ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. 2 ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಅರ್ಜಿಯಲ್ಲಿ ನೀವು ಫಿಲಪ್ ಮಾಡೋದಕ್ಕೆ ಅದರ ಜೊತೆಗೆ ಹೋಗಬೇಕಾಗುತ್ತೆ. ಮತ್ತೇನಾದರೂ ಕೇಳಿದ್ರೆ ಮತ್ತೆ ಕೊಡ್ಬೋದು ಒಂದು ಎಕ್ಸ್ಟ್ರಾ ಕಾಪಿಯನ್ನು. ಮತ್ತೆ ಒರಿಜಿನಲ್ ಕೂಡ ಇಟ್ಕೊಂಡು ಹೋಗಿರಿ, ಅದನ್ನು ಕೂಡ ಮರಿಬೇಡಿ. ಯಾವ ಡೇಟ್ನಲ್ಲಿ ಹೋಗಬೇಕು, ಯಾವತ್ತು ಹೋಗಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಡ್ರೆಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. RAB ಮೀಟಿಂಗ್ ಕಾಂಪ್ಲೆಕ್ಸ್, CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್, PB ನಂಬರ್ 1779, HAL ಏರ್ಪೋರ್ಟ್ ರೋಡ್, ಕೋಡಿಹಳ್ಳಿ, ಬೆಂಗಳೂರು 560017. ಈ ಅಡ್ರೆಸ್ನಲ್ಲಿ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ 6 ಮಾರ್ಚ್ 2026ಕ್ಕೆ. ಗೊತ್ತಾಯ್ತಲ್ವಾ? ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 25 ಫೆಬ್ರವರಿಗೆ. ವಾಕ್ ಇನ್ ಇಂಟರ್ವ್ಯೂ ಇರೋದು 6 ಮಾರ್ಚ್ಗೆ. ಇವಾಗ ನಿಮಗೆ ನೋಟಿಫಿಕೇಶನ್ನು ಮತ್ತು ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಈ NAL ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಆ್ಯಂಡ್ ಅಪ್ಲಿಕೇಶನ್ ಫಾರಮ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ನೋಟಿಫಿಕೇಶನಲ್ಲಿ ಎಲ್ಲ ಡೀಟೇಲ್ಸ್ ತಿಳ್ಕೊಬೋದು. ಇಲ್ಲಿ ನೋಡಿ, ಬೆಳಗ್ಗೆ 9 ಗಂಟೆಗೆ ನೀವು ಅಲ್ಲಿ ಹಾಜರಿರಬೇಕಾಗುತ್ತೆ. 6 ಮಾರ್ಚ್ 2026ಕ್ಕೆ ಶುಕ್ರವಾರ. ಯಾವ ಅಡ್ರೆಸ್ ಅಂತ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಇದಿಷ್ಟನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. 10 ಗಂಟೆಯ ನಂತರ ಬಂದ ಕ್ಯಾಂಡಿಡೇಟ್ಸ್ಗಳನ್ನು ಅವರು ಸೇರಿಸ್ಕೊಳ್ಳೋದಿಲ್ಲ, ರಿಜೆಕ್ಟ್ ಅಂತಾನೆ ಕನ್ಸಿಡರ್ ಮಾಡಿ ನಿಮ್ಮ ವಾಪಸ್ ಕಳಿಸ್ತಾರೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಲ್ಲಿ ಹಾಜರಿರಿ. 9 ಗಂಟೆಗಿಂತ ಮುಂಚೆನೇ ಇರಿ. ಯಾಕಂತ ಹೇಳಿದರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಾದರೂ ಇದ್ದರೆ ಟೈಮ್ ತೊಗೊಳತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್, ಅದರ ಕೆಳಗಡೆನೆ ನಿಮಗೆ ಅಪ್ಲಿಕೇಶನ್ ಫಾರಮ್ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಅಪ್ಲಿಕೇಶನ್ ಫಾರಮ್ ಇದೆಯಲ್ಲ, ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರು, ನೀವು ಯಾವ ಪ್ಲೇಸಿಂದ ಬಂದಿದ್ದೀರಾ, ಯಾವ ಡೇಟಲ್ಲಿ ಬಂದಿದ್ದೀರಾ, ಅಂದರೆ 6 ಮಾರ್ಚೇ ಆಗಿರುತ್ತೆ, ಅದನ್ನೆಲ್ಲ ಮೆನ್ಷನ್ ಮಾಡಿ ತೊಗೊಂಡು ಹೋಗಿ. ಎಲ್ಲ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಕಾಪಿ ಜೊತೆಗೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು NAL.RES.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಈ ಜಾಬ್ನ ಡೀಟೇಲ್ಸ್ ಕೂಡ ಪಡ್ಕೋಬಹುದು ನೀವು. ನೆಕ್ಸ್ಟ್, ಇದರ ವಯೋಮಿತಿಯ ಡೀಟೇಲ್ಸ್ನ ನೋಡಿದ್ರೆ ಮ್ಯಾಕ್ಸಿಮಮ್ 64 ವರ್ಷದವರ ತನಕ ಅರ್ಜಿಯನ್ನು ಹಾಕೋಬಹುದು. ಆಲ್ರೆಡಿ 64 ವರ್ಷ ಮ್ಯಾಕ್ಸಿಮಮ್ ಇರೋದ್ರಿಂದ ವಯೋಮಿತಿ ಸಡಿಲಿಕೆಯನ್ನು ಅವರು ಕೊಟ್ಟಿರೋದಿಲ್ಲ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ MBBS ಆದವರು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಪ್ರತಿದಿನ ನಮ್ಮದೇ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡೋದು prgovernmentjobs.com ಅಂತ ಹೇಳಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲೇ ಲಿಂಕ್ ಆಗಿರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ನೀವು ಅಪ್ಲೈ ಮಾಡಬಹುದು. ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ನಮ್ಮದು ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇದೆ, ಈ ವೆಬ್ಸೈಟ್ನಲ್ಲೂ ರೀತಿ ಬಟನ್ಸ್ ಕೊಟ್ಟಿದ್ದೀವಿ, ಇಲ್ಲಿಂದ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು.